ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಹೈ ಇದೆ, ಕಮಾಂಡ್ ಇಲ್ಲ, ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿ ಖರ್ಗೆ ಹೇಳಿದ್ರು. ಆದ್ರೆ ಈಗ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಿ ಎನ್ನುತ್ತಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಆಗಿಯೇ ಉಳಿದಿಲ್ಲ. ಮೈ ಮೇಲೆ ಸಮಸ್ಯೆ ಬಂದ್ರೆ ಜವಾಬ್ದಾರಿಯಿಂದ ನುಣುಚಿಕೊಳ್ತಾರೆ. ಬೀದರ್ನಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಖರ್ಗೆ 1 ತಿಂಗಳ ಹಿಂದೆ ಎಲ್ಲ ವಿಚಾರವನ್ನ ಹೈಕಮಾಂಡ್ನಲ್ಲಿ ತೀರ್ಮಾನ ಮಾಡ್ತೀವಿ ಅಂದಿದ್ರು. ಆದರೆ ನಿನ್ನೆ ಕಲಬುರಗಿಯಲ್ಲಿ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಿ ಅಂದಿದ್ದಾರೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಈಗ ಹೈಕಮಾಂಡಲ್ಲಿ ಬರೀ ಹೈ ಇದೆ, ಕಮಾಂಡ್ ಇಲ್ಲ. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿ 1 ತಿಂಗಳಿಂದ ಏನು ಹೇಳಿದರು, ಎಲ್ಲ ವಿಚಾರ ನಾವು ಹೈಕಮಾಂಡಲ್ಲಿ ಮಾಡ್ತೀವಿ, ತೀರ್ಮಾನ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಅವತ್ತು ಹೇಳಿದರು. ನಿನ್ನೆ ಗುಲ್ಬರ್ಗದಲ್ಲಿ ಏನು ಹೇಳಿದ್ದಾರೆ, ಇಲ್ಲಿಲ್ಲ, ಈ ಸಮಸ್ಯೆ ಇಲ್ಲಿದೆ, ನೀವೇ ಬಗೆಹರಿಸ್ಕೋಬೇಕು, ನಮ್ಮದೇನು ಸೃಷ್ಟಿ ಮಾಡ್ತಾ ಇಲ್ಲ, ಇಲ್ಲೇ ಬಗೆಹರಿಸ್ತೇವೆ ಅಂತ. ಅಂದರೆ ಹೈಕಮಾಂಡಾಗಿ ಉಳಿದಿಲ್ಲ. ಮತ್ತು ಅಲ್ಟಿಮೇಟ್ಲಿ ಹೈಕಮಾಂಡ್ ಅಂತಂದರೆ ಅವತ್ತೇ ಖರ್ಗೆಯವರು ಹೇಳಿದರು, ಇಲ್ಲ ಇದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬಗೆಹರಿಸ್ತಾರೆ ಅಂತ. ಈ ಥರ ಹೈಕಮಾಂಡಲ್ಲಿ 2 ಭಾಗ ಆಗಿದೆ. ಹೈಕಮಾಂಡ್ ಇದರ ದುರ್ಲಾಭವನ್ನು ಇಷ್ಟು ದಿವಸ ತೊಗೊಂಡಿದೆ. ಈಗ ಮೈ ಮೇಲೆ ಬಂದ ಮೇಲೆ ಅದರ ಜವಾಬ್ದಾರಿ ನುಣುಚ್ಕೊಳ್ತಾ ಇದೆ. ಆದರೆ ಇದರೆಲ್ಲ ಒಟ್ಟು ಪರಿಣಾಮ ರಾಜ್ಯದ ಅಭಿವೃದ್ಧಿ ಮೇಲೆ, ರಾಜ್ಯದ ಜನರ ಸಂಕಷ್ಟವನ್ನು ನಿವಾರಣೆ ಮಾಡ್ತಿಲ್ಲ. ರೈತರ ಸಂಕಷ್ಟದಲ್ಲಿದ್ದಾರೆ. ಬೆಳೆ ಪರಿಹಾರ ಸರಿಯಾಗಿ ಸಿಗಲಿಲ್ಲ, ಕಬ್ಬಿಂದು ಸರಿಯಾಗಿ ಸಿಗಲಿಲ್ಲ, ಮೆಕ್ಕೆಜೋಳ ಖರೀದಿ ಮಾಡಿಲ್ಲ, ಹಲವಾರು ಸಮಸ್ಯೆಗಳಲ್ಲಿ ಇವತ್ತು ಯಾವುದಕ್ಕೂ ಕೂಡ ಸ್ಪಂದನೆ ಇಲ್ಲ. ಎಲ್ಲ ವರ್ಗದ ಜನ ಇವತ್ತು ನೊಂದಿದ್ದಾರೆ. ಇವನ್ ನೌಕರದಾರರು ಕೂಡ ಭಾಳಷ್ಟು ನೊಂದಿದ್ದಾರೆ. ಆದರೆ ಇದಕ್ಕೆ ಯಾವುದೂ ಕೂಡ ಸ್ಪಂದನೆ ಇಲ್ಲ. ಎಲ್ಲ ತೇಪೆ ಹಚ್ಚೋ ಕೆಲಸವನ್ನು, ತಾತ್ಕಾಲಿಕ ತೇಪೆ ಹಚ್ಚೋ ಕೆಲಸವನ್ನು ಸರ್ಕಾರ ಮಾಡ್ತಿದ್ದ ಹೊರತಾಗಿ